ಲೂಸಿ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ಬಪ್ಪಿಯವ್ರು ಹಾಡಿರೋದು ಕೇಳಿದ್ರಿ, ಪೂರ್ಣವ್ರು ಹಾಡಿದ್ರು. ಇವಾಗ ನಾನು ಹೇಳ್ತಾ ಇದ್ದೆ ನವೀನ್ ಆರ್ಕೆಸ್ಟ್ರಾ ಹುಡುಗ. ನಿಜವಾಗ್ಲೂ ಆ ಹುಡುಗಂದು ಮೇಕಿಂಗ್ ಎಲ್ಲ ನೋಡಿದಾಗ ಕರ್ಕೊಂಬಂದಿದ್ದಾರೆ ಆರ್ಕೆಸ್ಟ್ರಾದಲ್ಲಿ ಹಾಡೋದು ನೋಡ್ಬಿಟ್ಟು ಏನೋ ಪ್ರಯತ್ನ ಮಾಡೋಣ, ಒಂದು ಅವಕಾಶ ಕೊಡೋಣ ಅಂತ. ಬಟ್ ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಥವಾ ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ. ಪಾಪ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ವಾಪಸ್ ಹೋಗಿದ್ರು ಅನ್ಸುತ್ತೆ ಅವರು ಆ ಮೇಕಿಂಗಲ್ಲಿ ನೋಡಿದಾಗ. ಆಮೇಲೆ ಕಷ್ಟಪಟ್ಟು ಮತ್ತೆ ವಾಪಸ್ ಕರ್ಕೊಂಬಂದು ಟ್ರೈನ್ ಅಪ್ ಮಾಡಿ ಇವಾಗ ಹೇಗಾಗಿದ್ದಾರೆ ಅಂದರೆ, ಇನ್ನು ಸ್ವಲ್ಪ ದಿನ ಸಿನಿಮಾ ರಿಲೀಸ್ ಆದ್ಮೇಲೆ ಮೋಸ್ಟ್ಲಿ ಬಿಡುವಿಲ್ಲದ ಸಿಂಗರ್ ಆದರೂ ಹೇಳೋಕ್ಕಾಗಲ್ಲ ಕನ್ನಡ ಇಂಡಸ್ಟ್ರಿಲಿ. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ಆರ್ಕೆಸ್ಟ್ರಲ್ಲಿ ಫುಲ್ ಡಿಮ್ಯಾಂಡ್ ಮಾಡ್ತಾವ್ರಂತೆ, ನೆಕ್ಸ್ಟ್ ನಾನು ಬಂದು ಆಡ್ಬೇಕಂದ್ರೆ ಇಷ್ಟು ಕೊಡಿ ಅಂತ. ಏನು ಚೇಂಜಸ್ ಆಗಿದೆ ಲೂಸಿಯಲ್ಲಿ ಹಾಡಿದ್ಮೇಲಿಂದ ನಿಮಗೆ? ಲೂಸಿಯಾಗ ಹಾಡೋಕ್ಕಿಂತ ಮುಂಚೆ ನಾನೇ ಹೋಗಿ ಕೇಳ್ಕೊಂಡು ಆರ್ಕೆಸ್ಟ್ರಾ ಬುಕ್ ಮಾಡ್ಕೋತಾ ಇದೆ. ನನ್ನೊಂದು ಟೀಮ್ ಐತೆ, ಒಂದು ಸ್ವಲ್ಪ ಬುಕ್ ಮಾಡ್ಕೊಳ್ಳಿ, ನಮ್ಗೊಂದು ಸ್ಟೇಜ್ ಕೊಡಿ, ಆಡ್ತೀವಿ, ಚೆನ್ನಾಗಿ ಆಡ್ತೀನಿ ಕಾರ್ಯಕ್ರಮ ಅಂತ. ಇವಾಗ ಆಡಿದ್ಮೇಲೆ ಅವರೇ ನಾನು ಎಲ್ಲಿರ್ತೀನಿ ಅಲ್ಲಿಗೆ ಬಂದು ಫೋನ್ ಮಾಡ್ಕೊಂಡು ನೀನು ಆರ್ಕೆಸ್ಟ್ರಾ ಬುಕ್ ಮಾಡಬೇಕು, ಸೊ ಡೇಟ್ ನಿಂದು ಯಾವ ಡೇಟ್ ಇದೆ ಆ ಡೇಟ್ ಹೇಳಪ್ಪ, ಆ ಡೇಟಲ್ಲೇ ನಾವು ಸ್ವಲ್ಪ ಗಣಪತಿ ಇನ್ನೊಂದೆರಡು ದಿನ ಮುಂದೆ ಬಿಟ್ಕೊತೀವಿ. ಸೊ ನೋಡೋಣ ಇವಾಗ ಲೈವ್ ಆಗಿ ಹೇಗೆ ಆಡ್ತಾರೆ ಅಂತ ಹಾಡಿದ್ಮೇಲೆ ನಾವು ಡಿಸೈಡ್ ಮಾಡೋಣ. ನವೀನ್, ಎದೆಯೊಳಗಿನ್ನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತ, ಎದೆಯೊಳಗಿನ್ನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತ, ಮೆದುಳಿನ ಮೂಲೆಲೆಲ್ಲೋ ಪದಗಳು ಗುನ್ಗುನ್ ಗುನ್ಗುನ್ ಗುಟ್ಟುತ್ತೈತೆ, ಎರಡೋ ಬೆರಳು ಬಾಯಲ್ಲಿಟ್ಟುಕೊಂಡು ಶಿಳ್ಳೆ ಒಡಿಯಂಗಾಗುತ್ತೈತೆ, ಅಡ್ಡ ದಿಡ್ಡಿ ಅಲೆದ ಕಾಲು ತಾಳ ತಕ್ಕ ತಕ್ಕ ಕುಣಿತೈತೆ, ಜಮ್ಮ 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 ಜಾ ಹೊಯ್, ಜಮ್ಮ 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 ಜಾ ಹೊಯ್, ಜಮ್ಮ 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 ಜಾ. ಎದೆಯೊಳಗಿನ್ನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ, ಎದೆಯೊಳಗಿನ್ನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ. ಆಕಾಶ ತೋಕೊಂದೇಣಿ, ಈ ಲೋಕ ಸುತ್ತೋಕೊಂದೋಣಿ, ಕನಸೊಂದ ಬಿತ್ತೋಕೆ ಭೂಮಿ ಕೊಟ್ಟ ಹಾಗೆ ಬಿಟ್ಟಿಯಾಗಿ ಇವಳ ಸಿಕ್ಕರೆ ಹಳೆ ಸೈಕಲ್ ಮಾರೋದಾಗ್ಲಿ, ಮೈ ಎಲ್ಲ ಸಾಲ ಆಗ್ಲಿ, ಒಂದೊಳ್ಳೆ ಪೋಸು ಕೊಡ್ಲಿ, ಕಟ್ಔಟೆ ಹಾಕುತ್ತೀನಿ ನಮ್ಮ ಟೆಂಟಲ್ಲಿ, ಏನು ಅಂತ ಹೇಳಲಿ ಹಂಗೆ ಮಾತನಾಡಲಿ, ರಜನಿಕಾಂತ್ ರಸ್ತೆಯಲ್ಲಿ ಸಿಕ್ಕಿ ಬಿಟ್ಟರೆ ಇವಳ ಕಂಡ ಕೂಡಲೇ ನೆಟ್ಟಗಾಯ್ತು ಬೈತಲೆ, ಏನು ಚಂದ ಗಂಡು ಮಕ್ಕಳು ಎಷ್ಟು ಕೆಟ್ಟರೆ, ಜಮ್ಮ 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 ಜಾ ಹೊಯ್, ಜಮ್ಮ 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 ಜಾ ಹೊಯ್, ಜಮ್ಮ 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 ಜಾ. ಬೆಟ್ಟ ಬೇರಿ ಇಳಿದು ಈಜಿ ಕಡಲಲ್ಲಿ ಕೋಟೆ ದಾಟಿ ಈಟಿ ಮೀಟಿ ಎದೆಯಲಿ ಬಿಲನುಗಳನ್ನು ಎಳೆದು ಪಡಿದು ಎದುರಲಿ, ಇವಳ ಮನಸ ಗೆಲ್ಲಬೇಕು ಕಡೆಯಲಿ, ಅಪ್ಪಪ್ಪಪ್ಪಪ್ಪಪ್ಪ ಕಷ್ಟ ಐತೆ, ಗಂಡು ಜಾತಿ ಗೋಳಿದು ತೇಪೆ ಹಾಕಲಾಗದು, ಕಿತ್ತು ಹೋದ ಜೋಡಿ ನಂಗೆ ಕೈಗೆ ಬಂದರೆ, ಇವಳ ಕಂಡ ಕಾಡಿಗೆ ನನ್ನ ಮನೆಯ ಬಾಡಿಗೆ ಒಂದೆರಡು ಡೌಟೇ ಇಲ್ಲ, ತುಂಬಾ ತೊಂದರೆ. ಎದೆಯೊಳಗಿನ್ನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ, ಎದೆಯೊಳಗಿನ್ನ ತಮ್ಮ ತಮ್ಮ ತಮ್ಮಟೆ ಯಾರೋ ಬಡ್ದಂಗಾಯ್ತಾಯ್ತೆ, ಮೆದುಳಿನ ಮೂಲೆಲೆಲ್ಲೋ ಪದಗಳು ಗುನ್ಗುನ್ ಗುನ್ಗುನ್ ಗುಟ್ಟುತ್ತೈತೆ, ಎರಡು ಬೆರಳು ಬಾಯಲ್ಲಿಟ್ಟುಕೊಂಡು ಶಿಳ್ಳೆ ಒಡಿಯಂಗಾಗುತ್ತೈತೆ, ಅಡ್ಡ ದಿಡ್ಡಿ ಅಲೆದ ಕಾಲು ತಾಳ ತಕ್ಕ ತಕ್ಕ ಕುಣಿತೈತೆ, ಜಮ್ಮ
ಜಮ್ಮ ಜಮ್ಮ ಜಮ್ಮ ಜಮ್ಮ ಜಮ್ಮ ಜಮ್ಮ ಜಾ ಜಮ್ಮ 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 ಜಾ. ಸೂಪರ್. ಏನು ಅರ್ಥ ರೀ ಜಮ್ಮ ಜಮ್ಮ ಜಾ ಅಂದರೆ? ಮಜಾ ಮಜಾ ಅಂತ. ಮಜಾ ಮಜಾ ಅನ್ನೋದಕ್ಕೆ ಫಸ್ಟ್ ಜಾಸ್ ಸೇರಿಸ್ಕೊಂಡ್ಬಿಟ್ಟಿದೆ, ಎಲ್ಲಿಂದ ಸ್ಟಾರ್ಟ್ ಆಗಲಿ ಅನ್ಕೊಂಡು. ಜಮ್ಮ 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 ಜಮ್ಮ. ಇನ್ನೊಂದು ಈ ಸಾಂಗ್ ಆಡಿಯೋ ರಿಲೀಸ್ ಹಾಕಿಂತ ಮುಂಚೆ ಸಾಕಷ್ಟು ಆರ್ಕೆಸ್ಟ್ರಾದಲ್ಲಿ ಹಾಡ್ಬಿಟ್ಟಿದಾರಂತೆ ಈ ಸಾಂಗ್ನ. ಹಾಂ ಸರ್, ಪರ್ಮಿಷನ್ ಮಾಡಿದ್ರ? ಹೌದಾ? ಟೆಸ್ಟ್ ಮಾಡು ಹೇಗಿದೆ ಅಂತ. ಹೇಗಿತ್ತು ರೆಸ್ಪಾನ್ಸ್? ತುಂಬ ಚೆನ್ನಾಗಿತ್ತು ಸರ್. ತುಂಬ ಎಲ್ಲ ಪಬ್ಲಿಕ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ನಾವು. ಹೌದಾ? ಸೊ ನಿಮಗೆ ಆರ್ಕೆಸ್ಟ್ರಾದಲ್ಲಿ ಹಾಡೋದಕ್ಕೂ ಅಲ್ಲಿ ಇವಾಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಮೈಕಿಂಗ್ ಇಟ್ಕೊಂಡ್ಬಿಟ್ರೆ ಡ್ಯಾನ್ಸ್ ಮಾಡ್ಕೊಂಡು ಕುಣಿದಾಡ್ಕೊಂಡು ಎಲ್ಲ ಹಾಡ್ತೀರ ಅಲ್ಲಿ, ಫುಲ್ ಫ್ರೀ ಆಗಿರುತ್ತೆ ನಿಮಗೆ. ಅದು ಇರೋಬ್ರು ಹಾಡಿರೋ ಹಾಡನ್ನ. ಬಟ್ ಈ ಹಾಡನ್ನ ನೀವು ಫಸ್ಟ್ ಟೈಮ್ ಹಾಡ್ಬೇಕಾರೆ ಹೇಗೆ ಅನಿಸ್ತು? ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡ್ಬೇಕಾರೆ ಡಿಫ್ರೆನ್ಸ್ ಏನು ಅನಿಸ್ತು ನಿಮ್ಗೆ ಆರ್ಕೆಸ್ಟ್ರಾಕ್ಕೂ ಇಲ್ಲಿಗೂ? ಸರ್ ಆರ್ಕೆಸ್ಟ್ರಾದಲ್ಲಿ ಎಲ್ಲ ಲೈವಲ್ಲಿ ಆಡ್ತಿದ್ದು ನಾವು, ಲೈವ್ ಪರ್ಫಾರ್ಮೆನ್ಸು ಅಲ್ಲಿ ಹರ್ಚ್ಕೊಂಡು ಆಡ್ಬಿಡ್ತಾ ಇದ್ವಿ. ಬಟ್ ಸ್ಟುಡಿಯೋದಲ್ಲಿ ನಾವು ಅಂತ ಉಸಿರು ಬಿಟ್ರು ಅದು ಜೋರಾಗಿ ಕೇಳುತ್ತೆ. ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇತ್ತು ಸರ್. ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಿ ಎಷ್ಟು ಬ್ಯಾಲೆನ್ಸ್ ಎಲ್ಲ ಆಡಬೇಕು ಅಂತ ಎಲ್ಲ ಹೇಳ್ಕೊಟ್ಟು, ಇಷ್ಟು ದೂರದಿಂದ ಆಡು, ಇಷ್ಟು ದೂರದಿಂದ ಆಡು. ಅಲ್ಲೆಲ್ಲ ನಾವು ಮೈಕ್ ಇಟ್ಕೊಂಡು ಕಚ್ಕೊಂಡು ಆಡ್ಬಿಡ್ತಿದ್ವಿ. ಇಲ್ಲೆಲ್ಲ ಮೂರು ಒಂದೊಂದೇ ಬಾಳ್ಗಡೆ ಹಾಕೊಂಡ್ಬಿಡ್ತಾ ಎಷ್ಟು ಸಾಂಗ್ ಆಡ್ತಿದ್ರೆ ಇವಾಗ ಅವ್ರ ಕೈಯಲ್ಲಿ? ಅದು ಒಂದ್ ಸಾಂಗ್ ಆ ತರದಲ್ಲೇ ಹನುಮಾನದಲ್ಲೇ ಹಾಡ್ಸಿದ್ದು ಅದನ್ನ ಜಮ್ಮ ಜಮ್ಮ. ಅದೆಲ್ಲ ಆದ್ಮೇಲೆ ಈಗ 4 ಸಾಂಗ್ ಆಡಿದಾನೆ ನಮ್ಮ ಫಿಲಂ. ಹೌದಾ? ಬಟ್ ಅದು ಒಂದೊಂದು ವಿಡಿಯೋ ಇದೆ, ಅವನು ಈ ಇದರಲ್ಲಿ ಸ್ಟುಡಿಯೋನಲ್ಲಿ ಇದ್ದಾಗ ಒಂದು ಹಾಡು ಹಾಡ್ತಾ ಇದ್ದು ಸುಮ್ಮನೆ ವಾಯ್ಸ್ ಓಪನ್ ಆಗೋದಕ್ಕೆ ಹಾಡ್ತಿದ್ನಲ್ಲ, ಯಾವ್ದದು ಶಿಶುನಾಳ, ಅದು ಸೂಪರ್. ಅದನ್ನ ಒಂದ್ಸತಿ ಹಾಡ್ತೀರಾ? ಇಲ್ಲ ನಿಮ್ಗೆ ಆಮೇಲೆ ಬರ್ತೀನಿ. ಆ ಫೀಲ್ ಅಲ್ಲಿ ಹಾಡಿ ಚೆನ್ನಾಗಿದೆ. ಅದು ಕೇಳಿದ್ರೆ ಬರೀ ಜಮ್ಮ ಜಮ್ಮ ಅಷ್ಟಕ್ಕೆ ಎಲ್ಲ ಇವನ್ ಇದು ವಾಯ್ಸ್ ಬೇರೆ. ಆರ್ಕೆಸ್ಟ್ರಾ ಸಿಂಗರ್ ಅಂದ್ರೆ ಯಾವ ಸಾಂಗ್ ಕೊಟ್ಟರು ಹಾಡ್ತಾರೆ ಅವರು. ರಘು ದೀಕ್ಷಿತ್ ಅವರ ಆಲ್ಬಮ್ ಸಾಂಗ್ ಸರ್ ಅದು, ಗುಡುಗುಡಿಯ ಸಾಂಗ್. ಬುರುಡಿ ಎಂಬುದು ಶರೀರ, ಇದನರೆದು ಸುಕೃತ ಕಿಟ್ಟು ಕೊಳವಿಯಾಕಾರ, ಕೊಳವಿಯಾಕಾರ ವರ ಶಿಶುನಾಳ ವರ ಶಿಶುನಾಳನೆಂಬ ನೀರ ತುಂಬಿ, ವರ ಶಿಶುನಾಳನೆಂಬ ನೀರ ತುಂಬಿ ಮರಿವೆಂಬ ಹರಿವಿಯ ಹುಚ್ಚು ಮೋಜುಗಾರ, ಗುಡುಗುಡಿಯ ಸೆದಿ ನೋಡೋ ಗುಡುಗುಡಿಯ ಸೆದಿ ನೋಡೋ. ಕಾಂಪಿಟೇಷನ್ ಇಳಿದಂಗಿದೆ ಅವರು ಇವರು ಇವಾಗಲ್ಲ, ಯಾರು ಜಾಸ್ತಿ ಇಲ್ಲ, ಅವ್ರ ಫೋಕಲ್ ಇನ್ನೂ ಸ್ಟ್ರಾಂಗ್ ಇದ್ದಾರೆ. ಬಟ್ ಇನ್ನೊಂದು ಅವ್ರು ಬರೀ ಐ ಮೀನ್ ಇಂಗ್ಲಿಷ್ ಹಾಡ್ಕಿಂತ ಬಪ್ಪಿಯವ್ರು ಕನ್ನಡ ಹಾಡು ಹಾಡಿದ್ರೆ ಹೇಗಿರುತ್ತೆ? ಹಾಡ್ತಾರೆ, ಮಂಡ್ಯದ ಹಾಡೆ ಅಲ್ವಾ? ಮಂಡ್ಯದ ಈಗ ಅವ್ರು ಹಾಡ್ಬೇಕಂದ್ರೆ ನಾನು ಅದು ಈ ಸಿಂಗರ್ಸ್ನ ಸೆಲೆಕ್ಟ್ ಮಾಡೋ ಟೈಮಲ್ಲಿ ನನಗೆ ಯೂಶಲಿ ನಾವು ಬೇರೆ ಲ್ಯಾಂಗ್ವೇಜ್ ಸಿಂಗರ್ಸ್ಗಳೆಲ್ಲ ಸಾಕಷ್ಟು ಹಾಡಿ ಸಾಕಷ್ಟು ಅವಾರ್ಡ್ಗಳೆಲ್ಲ ಕೊಟ್ಬಿಟ್ಟಿದ್ದೀವಿ ನಮ್ಮದು ಇದರಲ್ಲೇ. ಬಟ್ ನನಗೆ ಈ ಭಾಷೆ ಗೊತ್ತಿದ್ದು ಪದಗಳ ಅರ್ಥ ಗೊತ್ತಿದ್ದಾಗ ಅದೊಂದು ಫೀಲ್ ತರ್ತಾರಲ್ಲ, ಅದು ಇಲ್ಲಿ ಕಂಡು ಬರೋಷ್ಟು ಅದರಲ್ಲಿ ನನಗೆ ಅದು ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡೋದಕ್ಕೆ ಅಥವಾ ಇದಕ್ಕೆ ಇಲ್ಲ ನಾವು ಇಲ್ಲಿರೋರ ಕೈಯಲ್ಲೇ ಹಾಡ್ಸೋಣ, ನೀವು ನಿಮ್ಮ ಟೀಮಲ್ಲೇ ಹುಡುಕಿ ಹಾಡಿಸಿ ಅನ್ನೋದಕ್ಕೆ ಕಾರಣ ಅದೇನೆ. ಈಗ ಅವ್ನು ಹಾಡ್ಬೇಕಂದ್ರೆ ಅದೊಂದು ಫೀಲ್ ನಿಮಗೆ ಅದು ಆ ಪದ ಅರ್ಥ ಗೊತ್ತಿಲ್ಲ ಅಂದ್ರೆ ಬರೋದೇ ಇಲ್ಲ ಆ ಫೀಲ್ ಹಂಗೆ. ಸೊ ಅದು ಒನ್ ಆಫ್ ದ ಮೇಜರ್ ರೀಸನ್ಸ್ ಆ್ಯಕ್ಚುಲಿ. ಸೊ ಅದನ್ನ ಅವ್ರು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಕೂಡ ಅಲ್ವಾ? ಎಸ್, ಬಪ್ಪಿ ಕೈಯಲ್ಲಿ ಇವಾಗ ಇಷ್ಟೊಂದು ಇಂಗ್ಲೀಷ್ ಹಾಡು ಕೇಳಿದ್ವಿ. ಬಪ್ಪಿ ಬ್ಲಾಸಮ್ ನಾನು ಮಾತಾಡ್ಬೇಡವಾ? ಇಲ್ಲ, ನಿಮ್ಮ ಹತ್ರ ಬರ್ತೀನಿ, ಕ್ವಶನ್ ಕೇಳ್ತೀನಿ, ಮಾತಾಡಿಸ್ತೀನಿ ನಾನು. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಗೊತ್ತು, ನಮಗೂ ಅರ್ಥ ಆಗುತ್ತೆ ನಿಮ್ಮ ಕಷ್ಟ, ಏನೇನು ಹೊರಡೆ ಬರಬೇಕು ಅಂತ ಟೈಮ್ ಕೊಡ್ತೀನಿ ನಾನು. ಆಯ್ತು, ಓಕೆ. ಇವಾಗ ಫಸ್ಟ್ ಸಂಗೀತದಲ್ಲಿದ್ದೀವಿ, ಮ್ಯೂಸಿಕಲ್ ಎಂಜಾಯ್ ಮಾಡೋಣ. ಆಮೇಲೆ ಒಟ್ಟಿಗೆ ಕಣ್ಣೀರು ಹಾಕೋಣ ಕೂತ್ಕೊಂಡು, ಏನಿದೆ ಕಷ್ಟ ಕೇಳ್ತೀವಿ. ಎಸ್, ಬಪ್ಪಿ ಅವ್ರು ಕನ್ನಡ ಹಾಡು ರೆಡಿ ಆಗ್ತಾರೆ. ನವೀನ್ ಅವ್ರು ಕೂಡ ಅಷ್ಟೇ ಅಲ್ಲ, ಆರ್ಕೆಸ್ಟ್ರಲ್ಲಿ ಹಾಡಿರೋ ಇನ್ನೂ ಕೆಲವು ಸಾಂಗು ಮತ್ತು ಈ ಸಿನಿಮಾದಲ್ಲಿ ಹಾಡಿರೋ ಒಂದು ಪ್ಯಾಥೋ ಸಾಂಗು ನಿಜವಲ್ಲ ಕಣ್ಣೀರು ಹಾಕೊಂಡು ಹಾಡ್ತಾರೆ. ಅದನ್ನ ಕೂಡ ಕೇಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಬ್ರೇಕ್.